ಕನ್ನಡದ ನೆಲ ಜಲ ಭಾಷೆ ಬಂದಾಗ ನೈಜವಾಗಿ ಹೋರಾಟಗಳಾಗಿ ಯಾವುದೋ ಸ್ವಾರ್ಥಕ್ಕಾಗಿ ಹೋರಾಟಗಳು ಆಗಬಾರ್ದು ಅನ್ನುವಂಥ ಅದ್ಭುತ ಮಾತು. ಅದ್ರ ಜೊತೆಗೆ ಎಲ್ಲೇ ಹೋಗ್ಲಿ ಬರಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕೇಳ್ತಾ ಇರ್ತಾರೆ, ಹೌದು ಕರ್ನಾಟಕ ರಕ್ಷಣಾ ವೇದಿಕೆಯವರು ದೊಡ್ಡ ಮಟ್ಟದ ಚಳುವಳಿ ಮಾಡ್ತಾರೆ, ಎಲ್ಲೇ ಹೋರಾಟಗಳಲ್ಲಿ ಭಾಗಿಯಾಗ್ತಾರಲ್ಲ, ಇವರಿಗೆಲ್ಲ ಆರ್ಥಿಕ ಮೂಲ ಯಾವುದು, ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ ದುಡ್ಡು ಅಂತ ಪ್ರಶ್ನೆ ಬರುತ್ತೆ. ಮೋಸ್ಟ್ಲಿ ನಿಮಗೂ ಎದುರಾಗಿರುತ್ತೆ. ಹೌದು, ಈ ಪ್ರಶ್ನೆಗಳು ತುಂಬ ಸಂದರ್ಭದಲ್ಲಿ ಕೆಲವರು ಹೇಳ್ಕೋತಾರೆ, ಕೆಲವರು ಕೇಳ್ತಾರೆ, ಕೆಲವರು ಕೇಳದಲ್ಲೇ ಅವರಲ್ಲೇ ಅಡಗಿಸ್ಕೊಂಡು ಇವ್ರು ಇಷ್ಟೆಲ್ಲ ಬೆಳೀತಾರೆ, ಇವ್ರು ಇಷ್ಟೆಲ್ಲ ಸಮಾವೇಶಗಳು ಮಾಡ್ತಾರೆ, ಇಷ್ಟೆಲ್ಲ ಸಮಾರಂಭಗಳು ಮಾಡ್ತಾರೆ, ಇಷ್ಟೆಲ್ಲ ಚಳುವಳಿಯನ್ನು ರೂಪಿಸ್ತಾರೆ ಅಂತ ಹೇಳಿ ಅವರ ಮನಸ್ಸಲ್ಲೇ ಕೊರಗುತ್ತಾ ಈ ಪ್ರಶ್ನೆಗಳ ಇವ್ರ ಹತ್ರ ಇಟ್ಕೋತಾರೆ. ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳಿದ್ದು ನಾನು. ಕನ್ನಡದ ಕೆಲಸ ಕಾಯಕ ಪ್ರಾಮಾಣಿಕವಾಗಿದ್ರೆ ಆ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿ ತಗೊಳ್ಳಿ ಅಂದಿದ್ದು. ಯಾಕೆ ಅಂದ್ರೆ ನಿಜವಾದ ಕನ್ನಡದ ಕೆಲಸ ಕಾಯಕ ಅನ್ಕೊಂಡು ಮಾಡೋದಾದ್ರೆ ಆ ಕಾಯಕದ ಹಿಂದೆ ನಿಲ್ಲುವಂತ ಶಕ್ತಿಗಳು ನಮಗೆ ಅರಿವಿಗೆ ಬಾರದೆ ನಿಲ್ತಾರೆ. ಅದೇ ನಿಜವಾದ ಆರ್ಥಿಕ ಮೂಲ ಅಂತ ಅನ್ಕೊಂಡಿದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇವತ್ತು 78 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರು ₹1 ಕೊಟ್ರೆ ಸಾಕಲ್ವಾ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ಥಿಕ ಮೂಲವನ್ನ ಗಟ್ಟಿಗೊಳಿಸ್ಲಿಕ್ಕೆ? ಹಾಗೆ ನಾರಾಯಣಗೌಡರು ಪ್ರೀತಿಸುವಂತ, ಅಭಿಮಾನದಿಂದ ನೋಡುವಂತ ಈ ರಾಜ್ಯದಲ್ಲಿ ಬಹುದೊಡ್ಡ ಉದ್ಯಮಿಗಳಿದ್ದಾರೆ, ಸ್ನೇಹಿತರಿದ್ದಾರೆ. ಹಾಗಾಗಿ ಅವರೆಲ್ಲರ ಪ್ರೀತಿ, ಅಭಿಮಾನ, ಸಹಕಾರದಿಂದ ಕರವೇ ಅಂಪನ ಒಂದು ಮಾತು ಹೇಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕುರಿತು ಒಂದು ಮಾತು ಹೇಳ್ತಾರೆ, ಸೆರೆಮನೆಯಲ್ಲಿದ್ದ ಕನ್ನಡವನ್ನ ಅರಮನೆಗೆ ತಗೊಂಡು ಹೋದವರು ನಾರಾಯಣಗೌಡರು ಅಂತೇಳಿ. ಕನ್ನಡದ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ 100 ಜನ, ಇಲ್ಲ ಟೌನ್ ಅಲ್ಲಿ ಒಂದು 300 ಜನ, ಇಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು 400-500 ಜನ. ಅದೇ ದೊಡ್ಡ ಸಮಾವೇಶ, ಬೃಹತ್ ಸಮಾವೇಶ ಅಂತಿದ್ದ ಕಾಲಕ್ಕೆ ನಾರಾಯಣಗೌಡರು ಲಕ್ಷ ಕನ್ನಡಿಗರನ್ನ ಅರಮನೆಯ ಪ್ರದೇಶದಲ್ಲಿ ಅಲ್ಲಿ ದೊಡ್ಡ ಕನ್ನಡದ ಸಮಾವೇಶ ಸಂಭ್ರಮಗಳು ಆಗ್ತವೆ. ಒಂದು ಚಳುವಳಿಗೆ ನ್ಯಾಷನಲ್ ಕಾಲೇಜಿಂದ ಒಂದು ರ್ಯಾಲಿ ಹೊರಟ್ರೆ ನಾರಾಯಣಗೌಡರು ಕರೆ ಕೊಟ್ಟಾಗ 25,000-50,000 ಜನ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಾಗ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಕನ್ನಡದ ನೈಜವಾದಂತ ಕಾಯಕ ಮಾಡಿದಾಗ ಆ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು ಏನಪ್ಪ ಅಂದ್ರೆ, ನಾವು ಕನ್ನಡವನ್ನ ಪ್ರೀತಿ ಮಾಡಿದ್ರೆ, ನಾವು ನಿಜವಾಗಿ ಕನ್ನಡವನ್ನ ಹಪ್ಕೊಂಡ್ರೆ, ನಾವು ನಿಜವಾದ ಕನ್ನಡದ ಭಕ್ತಿ ನಮ್ಮಲ್ಲಿದ್ರೆ ಆ ಭಕ್ತಿಗೆ ಶಕ್ತಿ ತುಂಬಲಿಕ್ಕೆ ಕರ್ನಾಟಕದಲ್ಲಿ ಸಾವಿರಾರು ಜನ ಇದ್ದಾರೆ. ಅವರ ಶಕ್ತಿ ನಮ್ಮ ನೈಜವಾದ ಭಕ್ತಿ ಆರ್ಥಿಕ ಮೂಲವನ್ನ ಗಟ್ಟಿಗೊಳಿಸಿದೆ.